ಎಲ್ಲರಿಗೂ ನಮಸ್ಕಾರ. ಈ ಅಮೃತಾಂಜನ್, ಅದನ್ನ ಅಮೃತ ಅಂಜನ್ ಅಂತ ಅಂದಿದ್ದಾರೆ, ಅದರ ಅಮೃತಾಂಜನ್. ನಾನು ಅದರ ಬಗ್ಗೆ ನನಗೊಂದು ಸಣ್ಣದಾಗಿ ನಾನು ಹಂಚ್ಕೋಬೇಕಾಗಿದೆ. ಈ ಲೋಕೇಶ್ ನಾಗಪ್ಪ ಲೋಕೇಶ್ ಅವರು ನಮ್ಮ ಇಂಜಿನಿಯರ್ ಆಗಿದ್ರು. ನಾವಿರುವಂತಹ ಒಂದು ಮನೆಯನ್ನ ಕಟ್ಟಿಕೊಟ್ಟಂತವರು, ಅತ್ಯಂತ ಸರಳ ಸಜ್ಜನಿಕೆಗೆ ಹೆಸರಾದವರು. ಅವ್ರದ್ದು ಬಹಳ ಒಳ್ಳೆಯ ಶಾಲೆ ಇದೆ. ಆಗ ಅವರು ಒಂದು ಮಾತು ಹೇಳ್ತಿದ್ರು, ನಮ್ಮಲ್ಲಿ ಸುಧಾಕರ್ ಅನ್ನುವಂಥ ಹುಡುಗ ತುಂಬ ಚಿತ್ರಗಳ ಬಗ್ಗೆ ಆಸಕ್ತಿ ಹೊಂದಿರತಕ್ಕಂಥ ಹುಡುಗ, ತುಂಬ ಟ್ಯಾಲೆಂಟೆಡ್ ಮೇಡಮ್, ಒಂದ್ಸಲ ನಮ್ಮದು ಸ್ಕೂಲ್ ಡೇಗೆ ಬನ್ನಿ ಅಂತ ಕರೆದಿದ್ರು. ನಾನು ಹೋಗಿದ್ದೆ. ಆ ಸುಧಾಕರ್ ಎಷ್ಟು ಟ್ಯಾಲೆಂಟೆಡ್ ಅಂತಂದ್ರೆ ನಿಜಕ್ಕೂ ಬಹಳ ಟ್ಯಾಲೆಂಟೆಡ್ ಹುಡುಗ. ನಾನು ಅವಾಗ ಅವ್ರಿಗೊಂದು ಮಾತು ಹೇಳಿದ್ದೆ, ಸುಧಾಕರ್ ಏನೇ ಆಗಲಿ ಡಿಗ್ರಿ ಮಾಡ್ಕೊಂಡ್ಮೇಲೆ ಸಿನಿಮಾಗೆ ಬನ್ನಿ, ಅದ್ರವರೆಗೂ ಬರಬೇಡಿ ಅಂತ ಹೇಳಿದ್ದೆ. ಮನುಷ್ಯನಿಗೆ ಶಿಕ್ಷಣ ಬಹಳ ಮುಖ್ಯ. ಅದರಿಂದ ಶಿಕ್ಷಣವನ್ನ ಪೂರ್ಣ ರೀತಿಯಲ್ಲಿ ಒಂದು ಡಿಗ್ರಿ ಹೋಲ್ಡರ್ ಆಗಿ ಬನ್ನಿ ಅಂತ ಅವ್ರಿಗೊಂದು ಕಿವಿ ಮಾತು ಹೇಳಿದ್ದೆ. ಅವರು ಸಿವಿಲ್ ಇಂಜಿನಿಯರು ಆದ್ರು, ಕೆಮಿಕಲ್ ಇಂಜಿನಿಯರ್ ಆದ್ರು. ಈಗ ನಂತರ ದಿನಗಳಲ್ಲಿ ಇದೇ ಲೋಕೇಶ್ ಅವರು ಹೇಳ್ತಿದ್ರು, ಮೇಡಮ್ ಈ ವೆಬ್ ಸೀರೀಸ್ ನೋಡಿ ಈ ಹುಡುಗರು 2.5 ಕೋಟಿ ಜನ ಇದನ್ನ ಮೆಚ್ಕೊಂಡಿದ್ದಾರೆ ಅಂತ. 2.5 ಕೋಟಿ ಅಂದ್ರೆ ಅದೇನು ಸಣ್ಣ ಮೊತ್ತ ಅಲ್ಲ. ಅರೆ, ಇಷ್ಟು ಟ್ಯಾಲೆಂಟ್ ಆ ಮಗುವಲ್ಲಿ ಇದೆ ಅಂತಂದ್ರೆ ಅವ್ರು ಎಷ್ಟು ಎತ್ತರಕ್ಕೆ ಬೆಳಿಬೋದು ಅನ್ನೋದ್ರ ಒಂದು ಊಹೆ ನಮಗೆ ಸಹಜವಾಗಿಯೇ ಬರುತ್ತೆ. ಅದನ್ನ ನಾನು ನೋಡಿದಾಗ ನಿಜಕ್ಕೂ ಖುಷಿ ಆಯ್ತು. ಖುಷಿ ಅಂತಂದ್ರೆ ಅದು ಕಾಮಿಡಿ ವೆಬ್ ಸೀರೀಸ್ ಆಗಿತ್ತು. ಈಗ ಆ ಸಿನಿಮಾಗೆ ಒಂದಷ್ಟು ಸೆಂಟಿಮೆಂಟ್ಸ್ನೆಲ್ಲ ಸೇರಿಸಿ ಬಹಳ ಒಳ್ಳೆ ಒಂದು ಸಿನಿಮಾವನ್ನ 30ನೇ ತಾರೀಕಿಗೆ ತಮ್ಮ ಕಣ್ಮುಂದೆ ತರ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಹೊಸ ಪ್ರತಿಭೆಗಳು ಬರಬೇಕು. ಹೊಸ ಪ್ರತಿಭೆಗಳು ಈ ರೀತಿ ಹಠ ಮಾಡಿ ನಾನು ನಿಲ್ತೀನಿ ಈ ಚಿತ್ರರಂಗದಲ್ಲಿ, ನಾನು ಏನಾದರೂ ಕೊಡುಗೆ ಕೊಡ್ತೀನಿ ಅಂತ ಹೇಳಿ ಬರೋ ಮಕ್ಕಳಿದ್ದಾರಲ್ಲ, ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ, ಮೋಹಿತ್ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಯನ್ನ ಹೇಳ್ತೇನೆ. ವೆಬ್ ಸೀರೀಸ್ ಅನ್ನು ಅವರೇ ಮಾಡಿರೋದು, ಈ ಸಿನಿಮಾವನ್ನು ಅವರೇ ಮಾಡಿರೋದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರ ಎಂಟ್ರಿ ಆಗ್ತಿದೆ. ನಾನು ಪೂರ್ವಕವಾಗಿ ನಿಮ್ಮನ್ನ ನಾನು ಅಭಿನಂದಿಸ್ತೇನೆ. ಫಸ್ಟ್ ನೀವು ಟ್ರೇಲರ್ ನೋಡ್ಬೇಕು, ಅದರಿಂದ ನಕ್ಕ ಮೇಲೆ ಹೇಗೆ ಅನ್ಸುತ್ತೆ ಅಂತ ನಾವು